ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಿಜ್ಜಾ ಬೇಸ್ ಮೈದಾ ಇದೆಲ್ಲ ಏನೂ ಇಲ್ಲದೆ ಬರೀ ಚಿಕನ್ ಯೂಸ್ ಮಾಡಿಬಿಟ್ಟು ಹೇಗೆ ಪಿಜ್ಜಾ ಮಾಡೋದಂತ ತೋರಿಸ್ತೇನೆ. ತುಂಬ ಸಿಂಪಲಾಗಿ ಉಂಟು, ರುಚಿ ಕೂಡ ಒಳ್ಳೆಯದಾಗ್ತದೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ. ಇಲ್ಲಿ ನಾನು ಗ್ರೈಂಡ್ ಮಾಡಲಿಕ್ಕೆ ಚಾಪರ್ ಯೂಸ್ ಮಾಡ್ತಾ ಇದ್ದೇನೆ. ಚಾಪರ್ ಇಲ್ಲದಿದ್ದರೆ ಮಿಕ್ಸಿ ಜಾರ್ ನಿಮಗೆ ಯೂಸ್ ಮಾಡ್ಬೋದು. ಬೋನ್ಲೆಸ್ ಪೀಸ್ ಚಿಕನ್ ಸೇರಿಸಬೇಕು. ಒಂದು ಚಿಕನಲ್ಲಿ ಎಷ್ಟು ಬೋನ್ಲೆಸ್ ಪೀಸ್ ಬಂದಿದೆ ಅದೆಲ್ಲವನ್ನು ನಾನಿಲ್ಲಿ ಹಾಕಿದ್ದೇನೆ. 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್. ಮೊದಲು ಇದನ್ನು ಒಂದು ಸಲ ನಾವು ಚಾಪ್ ಮಾಡಬೇಕು. ಮಿಕ್ಸಿ ಜಾರ್ ಕೂಡ ಯೂಸ್ ಮಾಡೋದಾದರೆ ಒಂದು ಸಲ ಗ್ರೈಂಡ್ ಮಾಡಿ ಚಿಕನನ್ನು. ಆಮೇಲೆ ಇದಕ್ಕೆ ನಾನಿಲ್ಲಿ 4 ಬ್ರೆಡ್ ಸ್ಲೈಸನ್ನು ಹಾಕಿದ್ದೇನೆ. ನೀವು ಅಷ್ಟು ಹಾಕಲಿಕ್ಕೆ ಹೋಗಬೇಡಿ, ಜಾಸ್ತಿ ಗಟ್ಟಿ ಥರ ಆಗ್ತದೆ. 2 ಬ್ರೆಡ್ ಸ್ಲೈಸ್ ಯೂಸ್ ಮಾಡಿದರೆ ಸಾಕು, 2ಕ್ಕಿಂತ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಇದಕ್ಕೆ ಮತ್ತೆ ನೀವು ಮೊಟ್ಟೆ ಬೇಕಾದರೂ ಸೇರಿಸ್ಬೋದು, ತುಂಬ ಸಾಫ್ಟ್ನೆಸ್ ಬೇಕಂತಂದರೆ. ಈಗ ಗ್ರೈಂಡ್ ಮಾಡಿದ್ದನ್ನು ನಾನು ಒಂದು ಪಾತ್ರೆಗೆ ಹಾಕಿಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮತ್ತು ನೀವು ಪಿಜ್ಜಾ ಉಂಟಲ್ಲ, ಓವನ್ನಲ್ಲಿ ಮಾಡೋದಾದರೆ ಪಿಜ್ಜಾ ಟ್ರೇ ಬರ್ತದಲ್ಲ, ಅದರಲ್ಲೇ ನೀವು ಸ್ವಲ್ಪ ಆಯಿಲ್ ಹಚ್ಚಿಬಿಟ್ಟು ಈ ಚಿಕನ್ ಮಿಶ್ರಣವನ್ನು ಸ್ಪ್ರೆಡ್ ಮಾಡ್ಬೋದು. ಪ್ಯಾನಲ್ಲಿ ಮಾಡೋದಾದರೆ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಚ್ಚಿಬಿಟ್ಟು ನಾವು ಗ್ರೈಂಡ್ ಮಾಡಿದಂಥ ಚಿಕನ್ ಉಂಟಲ್ಲ ಅದನ್ನು ಈ ಥರ ನಾವು ತೆಳುವಾಗಿ ಫುಲ್ಲು ಸ್ಪ್ರೆಡ್ ಮಾಡಬೇಕು. ಇದನ್ನು ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಸೈಡ್ ಫ್ರೈ ಆಗಲಿಕ್ಕೆ ಬಿಡಬೇಕು. ಚಿಕನೆಲ್ಲ ಒಂದು ಸೈಡ್ ಉಂಟಲ್ಲ ಫ್ರೈ ಆಗಲಿ, ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ನೆಕ್ಸ್ಟ್ ಒಂದು ಸೈಡಿಗೆ ಫ್ರೈ ಆದ ನಂತರ ಇದನ್ನು ನಾವು ಪ್ಲೇಟ್ ಅಥವಾ ಪ್ಯಾನ್ ಏನಾದರೂ ಇದರ ಮೇಲ್ಗಡೆ ಇಟ್ಬಿಟ್ಟು ಇದನ್ನು ನಾವು ಟರ್ನ್ ಮಾಡಬೇಕು. ಟರ್ನ್ ಮಾಡಿದ ಮೇಲೆ ಇನ್ನೊಮ್ಮೆ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಚ್ಚಿಬಿಟ್ಟು ಮತ್ತೆ ಅದನ್ನು ಇನ್ನೊಂದು ಸೈಡ್ ಫ್ರೈ ಆಗಲಿಕ್ಕೆ ಇದನ್ನು ನಾವು ಪ್ಯಾನಿಗೆ ಹಾಕಬೇಕು. ಈಗ ನಾವೇನು ಮಾಡಬೇಕು ಗೊತ್ತುಂಟಾ, ಫ್ಲೇಮನ್ನು ತುಂಬ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಈ ಒಂದು ಸೈಡ್ ಚಿಕನ್ ಫ್ರೈ ಆಗಿದೆಯಲ್ಲ ಅದರ ಮೇಲ್ಗಡೆ ಪಿಜ್ಜಾ ಸಾಸ್ ಹಾಕಿದ್ದೇನೆ. ಪಿಜ್ಜಾ ಸಾಸ್ ಇಲ್ಲದಿದ್ದರೆ ಅದರ ಬದಲು ನೀವು ಟೊಮ್ಯಾಟೊ ಕೆಚಪ್ ಮತ್ತು ಚಿಲ್ಲಿ ಸಾಸ್ ಉಂಟಲ್ಲ, ಇದು ಎರಡನ್ನು ಮಿಕ್ಸ್ ಮಾಡಿ ಕೂಡ ಹಚ್ಬೋದು. ಸಾಸ್ ಹಾಕಿದ ನಂತರ ಇದರ ಮೇಲ್ಗಡೆ ತುಂಬ ಚೀಸನ್ನು ನಾವು ಹಾಕಬೇಕು. ಚೀಸ್ ಹಾಕಿದ ಮೇಲೆ ನಿಮಗೆ ಯಾವ ವೆಜಿಟೇಬಲ್ ಇಷ್ಟ ಉಂಟು ಅದನ್ನು ಇದರ ಮೇಲ್ಗಡೆ ಇಡಿ. ನಾನಿಲ್ಲಿ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಮಾತ್ರ ಹಾಕಿದ್ದೇನೆ, ಬೇರೆ ಏನು ವೆಜಿಟೇಬಲ್ ಹಾಕಲಿಕ್ಕೆ ಹೋಗಲಿಲ್ಲ. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಚಿಕನೆಲ್ಲ ಹಾಕಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಇದರ ಬೇಸೇ ಉಂಟಲ್ಲ ಫುಲ್ ಚಿಕನ್ನಿಂದ ಮಾಡಿದಲ್ಲ ಅದೇ ಸಾಕಾಗ್ತದೆ. ಮತ್ತು ಇದರ ಮೇಲ್ಗಡೆ 1 ಟೇಬಲ್ ಸ್ಪೂನ್ ಒರಿಗ್ಯಾನೋ, 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಚೀಸನ್ನು ಮೆಲ್ಟ್ ಆಗಲಿಕ್ಕೆ ಬಿಟ್ಟಿದ್ದೇನೆ. ಒಂದು 5 ನಿಮಿಷದಲ್ಲಿ ಚೀಸೆಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆಗ್ತದೆ. ಈಗ ನೋಡಿ ಪಿಜ್ಜಾ ರೆಡಿಯಾಗಿದೆ. ತುಂಬ ಈಸಿಯಾಗಿ ಉಂಟು, ಒಳ್ಳೆ ಟೇಸ್ಟಿ ಕೂಡ ಆಗ್ತದೆ. ನಾನು ಇಲ್ಲಿ ಜಾಸ್ತಿ ಬ್ರೆಡ್ ಯೂಸ್ ಮಾಡಿದ್ದರಿಂದ ಸ್ವಲ್ಪ ಹಾರ್ಡ್ ಆಯಿತು. ನೀವು ಅಷ್ಟು ಬ್ರೆಡ್ಡೆಲ್ಲ ಹಾಕಲಿಕ್ಕೆ ಹೋಗಬೇಡಿ, 2 ಬ್ರೆಡ್ ಸ್ಲೈಸ್ ಹಾಕಿದರೆ ಸಾಕು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.